ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಸಿಎಲ್ಪಿ ನಾಯಕನಾಗ್ತಾ ಇದ್ದಂತೆ ಅಜ್ಜಯ್ಯನ ಬಳಿಗೆ ಡಿಕೆ ಶಿವಕುಮಾರ್ ತೆರಳಿರೋದು. ಎರಡನೇ ಬಾರಿಗೆ ಅಜ್ಜಯ್ಯನ ಗದ್ದುಗೆಗೆ ಪೂಜೆ ಸಲ್ಲಿಸಿದಂತ ಬಂಡೆ ಶಾಸಕಾಂಗ ಪಕ್ಷದ ನಾಯಕನಾಗಿ ಆಯ್ಕೆಯಾದ ನಂತರ ಭೇಟಿ. ನಿನ್ನೆ ಆಯ್ಕೆಯಾಗುವ ಮುನ್ನವೂ ಕೂಡ ಡಿಕೆ ಶಿವಕುಮಾರ್ ಅಜ್ಜಯ್ಯನ ಬಳಿ ಹೋಗಿದ್ರು. ದಿನಾಂಕದ ಬಗ್ಗೆ ಆಗ ಚರ್ಚೆ ಮಾಡಿದ್ರು. ಸದ್ಯ ಗವರ್ನರ್ ಸರ್ಕಾರ ರಚಿಸೋದಕ್ಕೆ ಆಹ್ವಾನ ನೀಡಿದ ನಂತರವೂ ಕೂಡ ದೌಡಾಯಿಸಿದ್ರು. ಲೋಕಭವನದಿಂದ ನೇರವಾಗಿ ಅಜ್ಜಯ್ಯನ ಗದ್ದುಗೆಗೆ ಭೇಟಿ ನೀಡಿದ್ರು ಡಿಕೆ ಶಿವಕುಮಾರ್. ಅಜ್ಜಯ್ಯನ ಗದ್ದುಗೆಗೆ ವಿಶೇಷ ಪೂಜೆ ಸಲ್ಲಿಸಿ ನಮನವನ್ನು ಕೂಡ ಸಲ್ಲಿಸಿದ್ದಾರೆ. ಇನ್ನು ಅಜ್ಜಯ್ಯ ಕೊಟ್ಟ ಸಮಯಕ್ಕೆ ಪ್ರಮಾಣ ವಚನ ಸ್ವೀಕರಿಸ್ತಾ ಇರುವಂತ ಡಿಕೆ ಶಿವಕುಮಾರ್, ಆರಾಧ್ಯ ದೈವ ಅಜ್ಜಯ್ಯನ ಸೂಚನೆ ಸರಳವಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಅಂತ. ಹಾಗಾಗಿ ಅದೇ ಸೂಚನೆಯಂತೆಯೇ ಅವರು ಸ್ವೀಕಾರ ಮಾಡ್ತಿರೋದು. ಅಜ್ಜಯ್ಯ ಹೇಳಿದಂತೆ ಎಚ್ಚರಿಕೆಯ ನಡೆಯನ್ನ ಅನುಸರಿಸ್ತಾ ಇರುವಂತ ಡಿಕೆ ಶಿವಕುಮಾರ್. ಅಜ್ಜಯ್ಯ ಹೇಳಿರೋದು ಎಷ್ಟು ಮಾತನಾಡಬೇಕು ಅಷ್ಟೇ, ಅಗತ್ಯಕ್ಕಿಂತ ಹೆಚ್ಚಾಗಿ ಮಾತನಾಡಬಾರ್ದು. ನೀವಾಗ್ಲಿ ನಿಮ್ಮ ಬೆಂಬಲಿಗರಾಗ್ಲಿ. ಅದರ ಜೊತೆಗೆ ಕಾರ್ಯಕ್ರಮ ಬಹಳ ಸರಳ ಆಗ್ಲಿ, ಆಗ ಯಶಸ್ಸು ದೀರ್ಘಾವಧಿಯದ್ದಾಗಿರುತ್ತೆ ಅನ್ನೋದು ಅಜ್ಜಯ್ಯ ಅವರ ಸಲಹೆ. ಅದರಂತೆಯೇ ಡಿಕೆ ಶಿವಕುಮಾರ್ ಅವರು ಕೂಡ ನಡೆದುಕೊಳ್ತಾ ಇದ್ದಾರೆ.